ಯಾವ ರೀತಿ ಭಗವಂತನಿಗೆ ಚತುರ್ಮುಖ ಬ್ರಹ್ಮ ಮಗ, ಚತುರ್ಮುಖ ಬ್ರಹ್ಮನಿಗೆ ರುದ್ರದೇವರು ಮಗ, ಹಾಗಾಗಿ ರುದ್ರದೇವರಿಗೆ ಭಗವಂತ ಅಜ್ಜ, ಚತುರ್ಮುಖ ಬ್ರಹ್ಮನಿಗೆ ಭಗವಂತ ಅಪ್ಪ ಹೇಗೋ ಹಾಗೆ ಇವತ್ತಿನ ದಿನ ನಮಗೆಲ್ಲರಿಗೂ ಕೂಡ ತಂದೆಯ ಸ್ಥಾನದಲ್ಲಿ ಇರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅದು ರಾಘವೇಂದ್ರ ತೀರ್ಥರೇ. ಒಬ್ಬ ಸುಭಾಷಿತಕಾರ ಹೇಳತಕ್ಕಂಥ ಮಾತು, ರಾಘವೇಂದ್ರ ತೀರ್ಥರು ನಮಗೆಲ್ಲರಿಗೂ ಕೂಡ ಕೇವಲ ತಂದೆ ಮಾತ್ರ ಅಲ್ಲ, ತಾಯಿಯೂ ಅವರೇ, ಅಕ್ಕ ಅಣ್ಣ ಎಲ್ಲವೂ ಕೂಡ ಅವರೇ, ಬಂಧು ಬಾಂಧವರೆಲ್ಲರೂ ಕೂಡ ರಾಯರೇ ಆಗಬೇಕು ಹೊರತು ಬೇರೆಯವರು ಆಗಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ಶ್ವೇಷಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಕೃಷ್ಣಾವಧೂತರು ಸ್ತೋತ್ರ ಮಾಡಿದ ತುಂಬ ವಿಶಿಷ್ಟವಾದ ಒಂದು ನಾಮ ಓಂ ಡಿಂಬ ಸೌಖ್ಯಪ್ರದಾಯ ನಮಃ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಡಿಂಬ ಅನ್ನೋ ಶಬ್ದದ ಅರ್ಥ ತುಂಬ ಸೊಗಸಾಗಿದೆ. ಡಿಂಬ ಅನ್ನೋ ಶಬ್ದಕ್ಕೆ ಮಕ್ಕಳು ಅಂತ ಅರ್ಥ. ಮಕ್ಕಳಿಗೆ ಸುಖವನ್ನ ನೀಡತಕ್ಕಂಥವರು ಈ ರಾಘವೇಂದ್ರ ತೀರ್ಥರು. ನಾವೆಲ್ಲರೂ ಕೂಡ ಇವತ್ತಿನ ದಿನ ರಾಯರಿಗೆ ಮಕ್ಕಳೇ. ನಾವೆಲ್ಲರೂ ಕೂಡ ಯಾವ ರೀತಿ ಭಗವಂತನಿಗೆ ಚತುರ್ಮುಖ ಬ್ರಹ್ಮ ಮಗ, ಚತುರ್ಮುಖ ಬ್ರಹ್ಮನಿಗೆ ರುದ್ರದೇವರು ಮಗ, ಹಾಗಾಗಿ ರುದ್ರದೇವರಿಗೆ ಭಗವಂತ ಅಜ್ಜ, ಚತುರ್ಮುಖ ಬ್ರಹ್ಮನಿಗೆ ಭಗವಂತ ಅಪ್ಪ ಹೇಗೋ ಹಾಗೆ ಇವತ್ತಿನ ದಿನ ನಮಗೆಲ್ಲರಿಗೂ ಕೂಡ ತಂದೆಯ ಸ್ಥಾನದಲ್ಲಿ ಇರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅದು ರಾಘವೇಂದ್ರ ತೀರ್ಥರೇ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾರೆ. ಒಬ್ಬ ಸುಭಾಷಿತಕಾರ ಹೇಳತಕ್ಕಂಥ ಮಾತು, ರಾಘವೇಂದ್ರ ತೀರ್ಥರು ನಮಗೆಲ್ಲರಿಗೂ ಕೂಡ ಕೇವಲ ತಂದೆ ಮಾತ್ರ ಅಲ್ಲ, ತಾಯಿಯೂ ಅವರೇ, ಅಕ್ಕ ಅಣ್ಣ ಎಲ್ಲವೂ ಕೂಡ ಅವರೇ, ಬಂಧು ಬಾಂಧವರೆಲ್ಲರೂ ಕೂಡ ರಾಯರೇ ಆಗಬೇಕು ಹೊರತು ಬೇರೆಯವರು ಆಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ತಂದೆ ಆದವನು ತನ್ನ ಮಗುವಿಗೆ ಏನು ಮಾಡಿದರೆ ಆ ಮಗುವಿಗೆ ಒಳಿತಾಗತ್ತೆ ಅನ್ನೋದನ್ನ ಒಬ್ಬ ಜವಾಬ್ದಾರಿಯುತನಾಗಿರ್ತಕ್ಕಂತಹ ತಂದೆ ಅರಿತುಕೊಂಡಿರ್ತಾನೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಒಂದು ಗಂಡು ಒಂದು ಹೆಣ್ಣು ಮಗು ಹುಟ್ಟಿದರೆ ಒಂದು ಮಗು ಅಲ್ಲ, ಒಂದು ಕಣ್ಣಲ್ಲ ಹೇಗೋ ಒಂದು ಮಗು ಅಲ್ಲ ಅಂತಾನೆ ಒಂದು ಮಹಾಭಾರತದಲ್ಲಿ ಬರತಕ್ಕಂತಹ ಮಾತು. ಹಾಗಾಗಿ ಒಬ್ಬ ಜವಾಬ್ದಾರಿಯುತನಾಗಿರ್ತಕ್ಕಂತಹ ತಂದೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗುವನ್ನ ಹುಟ್ಟಿಸಿದಾಗ ಆಗ ಗಂಡು ಮಗುವಿಗೆ ಸಕಾಲದಲ್ಲಿ ಉಪನಯನ, ಹೆಣ್ಣು ಮಗಳಿಗೆ ಸಕಾಲದಲ್ಲಿ ವಿವಾಹ, ಈ ಎರಡೂ ಸಂಸ್ಕಾರಗಳನ್ನು ಸರಿಯಾಗಿ ಪೂರೈಸಿದ ಅಂತ ಹೇಳಿದ್ರೆ ಆಗ ಆ ವ್ಯಕ್ತಿ ಒಬ್ಬ ಜವಾಬ್ದಾರಿಯುತನಾದ ತಂದೆ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ. ಆಶ್ಚರ್ಯ ಅಂದ್ರೆ ಮಕ್ಕಳಿಗೆ ಅರ್ಥಾತ್ ನಮಗೆ ಕಂಡದ್ದೆಲ್ಲವೂ ಕೂಡ ಬೇಕು ಅನ್ನುವಂತಹ ಒಂದು ಸ್ವಭಾವ, ಅಥವಾ ತತ್ಕಾಲಕ್ಕೆ ನಮಗೆ ಸುಖ ಉಂಟಾಗತ್ತೆ ಅಂದ ಮಾತ್ರಕ್ಕೆ ಅದು ಬೇಕು ಅನ್ನುವಂಥ ಒಂದು ಹಠ ಇವತ್ತಿನ ದಿನ ಸಹಜವಾಗಿ ಮಕ್ಕಳಲ್ಲಿ ನಾವು ಕಾಣುತ್ತೇವೆ. ವಯಸ್ಸಿನಲ್ಲಿ ಎಷ್ಟೇ ದೊಡ್ಡವರಾದರೂ ಕೂಡ ಅಪೇಕ್ಷೆಗಳಿಗಾಗಲಿ ಆಸೆಗಳಿಗಾಗಲಿ ಯಾವ ಮನುಷ್ಯನಿಗೂ ಕೂಡ ಇವತ್ತಿನ ದಿನ ಕೊನೆ ಇಲ್ಲ. ಒಬ್ಬ ಪುಟ್ಟ ಬಾಲಕ ಯಾವ ರೀತಿ ಒಂದು ವಸ್ತುವನ್ನ ತೆಗೆದುಕೊಂಡಾಗ ಹಠವನ್ನ ಮಾಡುತ್ತೋ ಹಾಗೆಯೇ ಇವತ್ತಿನ ದಿನ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತನಗೆ ಸಿಗಬೇಕಾದ ವಸ್ತು ಅವನಿಗೆ ಸಿಗದೇ ಇದ್ದಾಗ
ಹಠವನ್ನು ಮಾಡೋದು, ತುಂಬಾ ಬೇಸರವನ್ನು ಪಟ್ಟುಕೊಳ್ಳೋದು, ಜುಗುಪ್ಸಿತನಾಗೋದು, ಇಂಥ ಎಲ್ಲ ಪ್ರವೃತ್ತಿಗಳನ್ನು ಕೂಡ ಇವತ್ತಿನ ದಿನ ನಾವು ಕಾಣ್ತೇವೆ. ಹಾಗಾಗಿ ಇಂಥ ಮಹಾನುಭಾವರ ಮುಂದೆ, ಇಂಥ ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳ ಮುಂದೆ ನಾವೆಲ್ಲರೂ ಕೂಡ ಅಕ್ಷರಶಃ ಮಕ್ಕಳೇ. ನಮ್ಮಲ್ಲಿ ಇಂಥ ಪ್ರವೃತ್ತಿಗಳೆಲ್ಲವೂ ಕೂಡ ಇವತ್ತಿನ ದಿನ ಇದೆ. ಹಾಗಾಗಿ ಮಕ್ಕಳಾದ ನಮಗೆ ಯಾವುದು ಅತ್ಯಂತ ಹಿತ ಅಂತ ನಾವು ಅಂದುಕೊಂಡಿರ್ತೇವೋ ಅದಕ್ಕಿಂತಲೂ ಕೂಡ ಮಿಗಿಲಾದ ಹಿತವನ್ನು ಬಯಸ್ತಕ್ಕಂಥ ಮಹಾನುಭಾವರು ಯಾರು ಅಂತ ಹೇಳ್ಬಿಟ್ರೆ ಅದು ರಾಘವೇಂದ್ರ ತೀರ್ಥರು. ಹಾಗಾಗಿ ನಮಗಿವತ್ತಿನ ದಿನ ಏನಾದರೂ ಕೂಡ ತೊಂದರೆ ಆದರೆ, ಪುಟ್ಟ ಮಕ್ಕಳಿರಬಹುದು, ವಯಸ್ಕರಾಗಿರಬಹುದು, ಮಧ್ಯವಯಸ್ಕರಾಗಿರಬಹುದು, ವೃದ್ಧರಾಗಿರಬಹುದು, ಎಲ್ಲರಿಗೂ ಕೂಡ ಇವತ್ತಿನ ದಿನ ಜೀವನದಲ್ಲಿ ಆಶಾವಾದದ ಬೆನ್ನೆಲುಬು ಬೇಕೆಂದ್ರೆ ಅಥವಾ ಸುಖ ಬೇಕು ಅಂತಾದರೆ ಯಾರ್ಯಾರನ್ನೋ ಕೇಳೋದಕ್ಕಿಂತಲೂ ಕೂಡ ಬೃಂದಾವನದಲ್ಲಿ 350 ವರ್ಷಗಳಿಂದ ಸನ್ನಿಹಿತರಾಗಿ ಎಲ್ಲರ ಅಪೇಕ್ಷೆಗಳನ್ನು ಕೂಡ, ಪ್ರಸಿದ್ಧವಾದ ಮಾತು, ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಂತ ಒಂದು ಪ್ರಸಿದ್ಧವಾದ ಮಾತು. ಬೇಡಿದ್ದನ್ನ ಕೊಡ್ತಕ್ಕಂತಹ ಮಹಾನುಭಾವರು ರಾಯರು. ಕೊಡೋದೇ ಇಲ್ಲ ಅಂತ ಯಾವತ್ತೂ ಕೂಡ ರಾಯರ ಸನ್ನಿಧಾನಕ್ಕೆ ಹೋದವರು, ನಿರಾಶರಾಗಿ ಬಂದವರು ಯಾರೂ ಕೂಡ ಇಲ್ಲ. ಬೇಡಿದ ಸಕಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ತಕ್ಕಂತಹ ಮಹಾನುಭಾವರು ಅಂತ ಇದ್ದರೆ ಅದು ರಾಘವೇಂದ್ರ ತೀರ್ಥರು ಮಾತ್ರ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ರಾಯರ ಉಪಾಸನೆಯನ್ನ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಉಪಾಸನೆ, ರಾಯರ ಗ್ರಂಥಗಳನ್ನ ಓದ್ತಕ್ಕಂತಹ ಸಾಮರ್ಥ್ಯ ಇದ್ದವರಿಗೆ ಅದನ್ನೇ ಓದಿ, ನಮಗೆ ರಾಯರು ಬರೆದ ಗ್ರಂಥಗಳನ್ನಾಗಲಿ ಅಥವಾ ಪದ್ಯಗಳನ್ನಾಗಲಿ ನಮ್ಮಿಂದ ಓದಿ ಅರ್ಥ ಮಾಡಿಕೊಳ್ಳಲು ನಮಗೆ ಸಾಮರ್ಥ್ಯ ಇಲ್ಲ ಅಂತಾದಲ್ಲಿ ಆಗ ರಾಯರಿಗೆ ನಮಸ್ಕಾರವನ್ನು ಹಾಕಿ ಉತ್ತಮವಾದ ದೀಕ್ಷೆಯನ್ನು ಕೊಡಿ, ಉತ್ತಮವಾದ ಪ್ರಾಮಾಣಿಕತನವನ್ನು ನಮಗೆ ಜೀವನದಲ್ಲಿ ರೂಢಿಸಿಕೊಳ್ಳುವಂತೆ ಅನುಗ್ರಹವನ್ನು ಮಾಡಿ, ಹೀಗೆ ಅನೇಕ ರೀತಿಯಾಗಿ ನಾವು ರಾಯರ ಪ್ರಾರ್ಥನೆಯನ್ನ ಮಾಡಿದಾಗ ಅವಶ್ಯವಾಗಿ ಇಂತಹ ವರಗಳನ್ನು ಕೊಡಲಿಕ್ಕೆ ಸನ್ನದ್ಧರಾಗಿ ರಾಘವೇಂದ್ರ ತೀರ್ಥರು ನಿಂತಿರ್ತಾರೆ. ಅಂತಹ ಮಹಾನುಭಾವರಾದ ರಾಘವೇಂದ್ರ ತೀರ್ಥರಿಗೆ ಮಕ್ಕಳಾದ ನಾವು ಇವತ್ತಿನ ದಿನ ಅವ್ರು ಮಾತ್ರ ನಮಗೆ ಸುಖವನ್ನು ಕೊಡಬೇಕು ಅನ್ನೋದಲ್ಲೇ ತಾತ್ಪರ್ಯ ಅಲ್ಲ. ನಾವು ಕೇಳಿದ್ದನ್ನು ಅವ್ರು ಯಾವ ರೀತಿಯಾಗಿ ಕೊಡ್ತಾರೋ ಆಗ ಅವರು ಕೊಟ್ಟಿದ್ದನ್ನ ಮತ್ತೆ ಪುನಃ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾವು ಅವರ ಉಪಾಸನೆಯನ್ನ ಮಾಡಿದಾಗ ಅವ್ರು ಯಾವ ರೀತಿಯಾಗಿ ನಮಗೆ ಆ ಫಲವನ್ನು ಕೊಡ್ತಾರೋ ಮತ್ತೆ ಆ ಫಲವನ್ನ ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡು ಇನ್ನಷ್ಟು ಹೆಚ್ಚಿನ ಉಪಾಸನೆಯನ್ನ ನಾವು ಮಾಡಿದಾಗ ರಾಯರು ಇನ್ನಷ್ಟು ಸಂತುಷ್ಟರಾಗ್ತಾರೆ, ಸಂತೃಪ್ತರಾಗ್ತಾರೆ, ನಮಗೆ ಅನುಗ್ರಹಕಾರಕರಾಗ್ತಾರೆ ಅನ್ನೋದಲ್ಲಿ ಎರಡು ಮಾತು ಇಲ್ಲ. ಹಾಗಾಗಿ ಇಂತಹ ರಾಘವೇಂದ್ರ ತೀರ್ಥರ ಪರಿಪೂರ್ಣವಾದ ಅನುಗ್ರಹ ನಮಗೆ ಜೀವನದಲ್ಲಿ ಉಂಟಾಗಲಿ, ನಮಗೆ ಸುಖವನ್ನು ನೀಡತಕ್ಕಂಥವರಾಗಲಿ ರಾಘವೇಂದ್ರ ತೀರ್ಥರು ಅನ್ನೋದನ್ನು ಈ ನಾಮದಲ್ಲಿ ನಾವು ಕಾಣಬಹುದಾಗಿದೆ.